ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀವರ್ಸ್ ಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ನೈಟಿ ಡ್ರೆಸ್ ಧರಿಸಿ ಪೂಜೆ ಮಾಡಿದರೆ ಏನಾಗೋಗುತ್ತೆ? ಒದ್ದೆ ಟವೆಲ್ ಕಟ್ಟಿಕೊಂಡು ಪೂಜೆ ಮಾಡಬಾರದು ಅಂದರೆ ಏನರ್ಥ? ಇವೆಲ್ಲ ಮೂಢನಂಬಿಕೆ ಎನ್ನುವವರು ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನೈಟಿ ಎನ್ನುವುದು ತುಂಬ ಆರಾಮವಾಗಿ ರಾತ್ರಿ ಹೊತ್ತು ಮಲಗಲು ಮಾತ್ರ ಬಳಸುವ ಉಡುಪಾಗಿತ್ತು. ಆದರೆ ಈಗ ನೈಟಿ ಗೃಹಿಣಿಯರ ಬಹುಪ್ರಿಯವಾದ ಉಡುಪಾಗಿದೆ. ಕಾರಣ ಇಷ್ಟೇ, ಗೃಹಿಣಿಯರ ದಿನದ ಬಹುಪಾಲು ಸಮಯವು ಕೆಲಸವೇ ಆಗಿದೆ. ಪಾಪ ರಜಾ ದಿನವೇ ಇಲ್ಲದೆ ಮನೆ ಕೆಲಸವನ್ನು ಮಾಡುತ್ತಾರೆ. ಹೀಗಿರುವಾಗ ನೈಟಿ ಬಹಳ ಕಂಫರ್ಟ್ ಇರುತ್ತೆ. ಜಾಸ್ತಿ ಬೆವರೋದಿಲ್ಲ, ಸೆರಗು ಇರುವುದಿಲ್ಲ. ಒಟ್ಟಾರೆ ಹೇಳುವುದಾದರೆ ಅದೊಂದು ಏಕವಸ್ತ್ರ, ಸೊಗಸಾಗಿರುತ್ತೆ, ಧರಿಸಲು ಮತ್ತು ಮನೆಯಲ್ಲಿ ಆರಾಮವಾಗಿ ಕೆಲಸ ಮಾಡಲು ಅನುಕೂಲವಾಗಿದೆ. ಇನ್ನು ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ಧರಿಸಿ ಪೂಜೆ ಮಾಡುವುದು ಶುಭವಲ್ಲ. ಇದನ್ನು ಶಾಸ್ತ್ರ ಒಪ್ಪುವುದಿಲ್ಲ ಎನ್ನುವ ವಿಚಾರಕ್ಕೆ ಬಂದರೆ, ಶಾಸ್ತ್ರ ಹೇಳುವುದು ಏನೆಂದರೆ, ಗೃಹಿಣಿಯರು ಅಥವಾ ಮುತ್ತೈದೆಯರು ಅಂಚಿಲ್ಲದ ಸೆರಗಿಲ್ಲದ ಉಡುಪನ್ನು ಉಟ್ಟು ಪೂಜೆ ಮಾಡಿದರೆ ಆ ಪೂಜೆ ದೇವರಿಗೆ ಸಲ್ಲುವುದೇ ಇಲ್ಲ ಎಂದಿದ್ದಾರೆ ನಮ್ಮ ಶಾಸ್ತ್ರ ಪಂಡಿತರು. ಸ್ನೇಹಿತರೆ ನಮಸ್ಕಾರ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗೆ ಇರುವ ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀನಾರಾಯಣಾಯ ಎಂದು ಕಾಮೆಂಟ್ ಮಾಡಿ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಲಿ. ಅಂದರೆ ಸೀರೆ ಉಟ್ಟು ಪೂಜೆ ಮಾಡಬೇಕು, ಅಂಚು ಮತ್ತು ಸೆರಗು ಇರುವ ಆ ಸೀರೆಯನ್ನೇ ಉಟ್ಟು ಪೂಜೆ ಮಾಡುವುದು ಒಳ್ಳೆಯದು ಎಂದರ್ಥ. ಇದನ್ನು ಅನುಸರಿಸದಿದ್ದರೆ ನಾನಾ ತರಹದ ಶೋಕ ವೈಧವ್ಯ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಶಾಸ್ತ್ರ ಪಂಡಿತರು. ಸೆರಗಿಲ್ಲದ ಪೂಜೆಯನ್ನು ಹೆಣ್ಣು ಮಕ್ಕಳು ಅಥವಾ ಮುತ್ತೈದೆಯರು ಮಾಡಬಾರದು. ಯಾವುದೇ ವ್ರತ, ಹಬ್ಬ, ಪೂಜೆ, ಹುಣ್ಣಿಮೆ, ಅಮಾವಾಸ್ಯೆ ಪೂಜೆ ಮಾಡುವಾಗಲೂ ಸಹ ಇದು ಅನ್ವಯಿಸುತ್ತದೆ. ಇನ್ನು ಪೂಜೆ ಮಾಡುವಾಗ 2 ಗಾಜಿನ ಬಳೆಯನ್ನಾದರೂ ತೊಟ್ಟುಕೊಂಡಿರಬೇಕು. ನೀವು ಬಂಗಾರದ್ದೇ ಬಳೆ ಧರಿಸಿದ್ರೂ ಸಹ ಪೂಜೆಯ ಸಮಯದಲ್ಲಿ ಗಾಜಿನ ಬಳೆ ಬಹಳ ಮುಖ್ಯ. ಇಲ್ಲದಿದ್ದರೆ ದೋಷ ಉಂಟಾಗತ್ತೆ, ಪೂಜಾ ಫಲ ದೊರೆಯುವುದಿಲ್ಲ. ಇನ್ನು ಗಂಡಸರೂ ಕೂಡ ಅಷ್ಟೇ, ಕತ್ತರಿಸಿ ಹೊಲೆದಂತಹ ಪ್ಯಾಂಟ್ ಶರ್ಟನ್ನು ಸಹ ಗಂಡಸರು ಧರಿಸಿ ಪೂಜೆಯನ್ನು ಮಾಡಬಾರದು. ಇನ್ನು ದೇವಸ್ಥಾನ, ದೇವರ ದರ್ಶನಕ್ಕೆ ಹೋದಾಗಲೂ ಸಹ ವಸ್ತ್ರದ ನಿಯಮಗಳನ್ನು ಅನುಸರಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಮೇಲುದಿಕೆ ಮತ್ತು ಪಂಚೆಯನ್ನು ಉಟ್ಟು ದರ್ಶನ ಅಥವಾ ಪೂಜೆಗಳನ್ನು ಅಥವಾ ವ್ರತಗಳನ್ನು ಮಾಡಿದರೆ ಬೇಗ ಫಲಪ್ರಾಪ್ತಿಯಾಗತ್ತೆ. ಗೃಹಲಕ್ಷ್ಮಿಯಾದವಳು ಕಳೆಯಾಗಿ ಇರಬೇಕು. ಆ ಕಳೆ ನೈಟಿಯಲ್ಲಿ ಖಂಡಿತ ಇರೋದಿಲ್ಲ. ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಮನೆಯಲ್ಲೇ ಇರೋದ್ರಿಂದ ನೈಟಿ ಬೆಸ್ಟ್ ಅಂತ ತಿಳಿಬೇಡಿ. ನಿಮ್ಮ ಮಕ್ಕಳ ಮುಂದೆ ಕೂಡ ನೈಟಿಯನ್ನು ಧರಿಸೋದು ಗೌರವವಲ್ಲ, ಮರಿಬೇಡಿ. ಇನ್ನು ನೈಟಿ ಧರಿಸಿ ಹೊರಗಡೆ ಹೋಗುವುದು ಗೌರವವಲ್ಲ, ದೇವಸ್ಥಾನಕ್ಕೆ ಹೋಗೋದು ಸಂಸ್ಕೃತಿಯಲ್ಲ, ನೆನಪಿಡಿ. ನೈಟಿಯನ್ನು ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಧರಿಸಿ. ಬೇರೆ ಸಮಯದಲ್ಲಿ ಸಾಧ್ಯವಾದಷ್ಟು ಸೀರೆಯನ್ನು ಧರಿಸಲು ಪ್ರಯತ್ನ ಮಾಡಿ. ಇದರಿಂದ ನೀವು ನಿಮ್ಮ ಗಂಡನನ್ನು ಕೂಡ ಆಕರ್ಷಣೆ ಮಾಡುತ್ತೀರಾ, ಜೊತೆಗೆ ಗೃಹಲಕ್ಷ್ಮಿ ಕಳೆ ಬರುತ್ತದೆ. ಇನ್ನೂ ಮುಖ್ಯವಾದ ವಿಷಯ ಏನೆಂದರೆ, ನಿಮ್ಮ ದೇಹದ ಆಕೃತಿ ಸುಂದರವಾಗಿರುತ್ತೆ. ನಮ್ಮ ಸಂಸ್ಕೃತಿಯ ಸೀರೆಯಿಂದ ಲಾಭವೇನೆಂದರೆ ನಿಮ್ಮ ಆಕೃತಿ ಚೆನ್ನಾಗಿರುತ್ತದೆ. ಹೇಗೆಂದರೆ, ಸೀರೆ ಉಟ್ಟಾಗ ಬೆವರೋದು ಜಾಸ್ತಿ, ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ, ಬಿಗಿಯಾದ ಬ್ಲೌಸ್, ಎಳೆದು ಹಾಕುವ ಸೆರಗು ಇದೆಲ್ಲ ಬೊಜ್ಜು ಬರುವ ಸೂಕ್ಷ್ಮ ಜಾಗವನ್ನೆಲ್ಲ ಬಂಧಿಸುತ್ತೆ. ದೇಹವನ್ನು ಕರಗಿಸಲು ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಲು ಬಯಸುವವರ ಮೊದಲ ಆದ್ಯತೆ ಬೆವರೋದು. ಅದಕ್ಕಾಗಿ ಬೆವರು ಸುರಿಸಿ ವ್ಯಾಯಾಮ ಮಾಡುತ್ತಾರೆ. ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟುತ್ತಾರೆ. ಇದೆಲ್ಲ ಸೀರೆಯಲ್ಲೇ ಇದೆ. ಇದನ್ನು ಬಿಟ್ಟು ಬೇರೆ ಹುಡುಕುವ ನಮ್ಮ ಬುದ್ಧಿಗೆ ಏನಾಗಿದೆ ಒಮ್ಮೆ ಯೋಚನೆ ಮಾಡಿ. ಈಗಿನ ಕಾಲದಲ್ಲಿ ಸೀರೆ ಉಡದೆ ಪೂಜೆ ಮಾಡೋರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಎಂದು ಯೋಚಿಸುವ ಬದಲು, ನಮ್ಮ ಹಿರಿಯರು ಏನೇ ಮಾಡಿದ್ರು, ಏನೇ ಹೇಳಿದ್ರು ಎಲ್ಲವೂ ಕೇವಲ ನಮ್ಮ ಒಳಿತಿಗಾಗಿಯೇ. ಇದನ್ನು ನಾವು ಮರಿಬಾರ್ದು. ಈಗಿನ ಕಾಲದವರ ವಾದಗಳು ಈ ರೀತಿ ಇದೆ.
ನೈಟಿ ಧರಿಸಿ ಪೂಜೆ ಮಾಡೋದ್ರಿಂದ ಏನೂ ವಿಶೇಷವಾಗಿ ಆಗೋದಿಲ್ಲ. ಪೂಜೆಯಲ್ಲಿ ಧರಿಸುವ ಬಟ್ಟೆಯಿಂದ ದೇವರು ಪ್ರಸನ್ನನಾಗುತ್ತಾನಾ ಅಥವಾ ಅಪ್ರಸನ್ನನಾಗುತ್ತಾನಾ ಎಂಬ ಯಾವುದೇ ನಂಬಿಕೆ, ಧಾರ್ಮಿಕ ಆಧಾರವಿಲ್ಲ. ಪೂಜೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ದೇವರನ್ನು ಸ್ಮರಿಸೋದು ಮತ್ತು ಆರಾಧಿಸುವುದು, ಮನಸ್ಸನ್ನು ಶಾಂತಗೊಳಿಸುವುದು ಮತ್ತು ಧ್ಯಾನ ಮಾಡೋದು, ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳೋದು. ಪೂಜೆಯ ಸಮಯದಲ್ಲಿ ಶುದ್ಧ ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಧರಿಸೋದು ಸಾಂಪ್ರದಾಯಿಕವಾಗಿ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತೆ. ಆದರೆ ಯಾವ ಬಟ್ಟೆ ಧರಿಸಬೇಕು ಎಂಬುದು ವ್ಯಕ್ತಿಯ ಸ್ವಂತ ಆಯ್ಕೆ ಮತ್ತು ಅನುಕೂಲಕ್ಕೆ ಬಿಟ್ಟ ವಿಷಯ. ಪೂಜೆಯ ಸಮಯದಲ್ಲಿ ಗಮನಿಸಲೇಬೇಕಾದ ಮುಖ್ಯ ಅಂಶಗಳು ಯಾವುದಪ್ಪ ಅಂದರೆ ಶುದ್ಧವಾದ ಮನಸ್ಸಿನಿಂದ ಪೂಜೆಯನ್ನು ಮಾಡೋದು ಮುಖ್ಯ, ದೇವರ ಮೇಲಿನ ಭಕ್ತಿಯಿಂದ ಪೂಜೆ ಮಾಡೋದು ಮುಖ್ಯ, ಪೂಜೆಯ ವಿಧಾನಗಳನ್ನು ಸರಿಯಾಗಿ ಅನುಸರಣೆ ಮಾಡುವುದು ಕೂಡ ಮುಖ್ಯ. ನೀವು ಯಾವ ಬಟ್ಟೆ ಧರಿಸಿ ಪೂಜೆ ಮಾಡುತ್ತೀರಿ ಎಂಬುದು ಅಷ್ಟು ಮುಖ್ಯವಲ್ಲ, ಮುಖ್ಯವಾದದ್ದು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ. ಆದರೆ ಗಮನಿಸಿ ಸ್ನೇಹಿತರೆ, ಇವು ಸಾಂಪ್ರದಾಯಿಕ ನಂಬಿಕೆಗಳ ಆಧಾರದ ಮೇಲೆ ಹೇಳಲಾಗುವ ಮಾತುಗಳು. ಎಲ್ಲರೂ ಇದನ್ನು ಒಪ್ಪಲೇಬೇಕು ಎಂಬುದಿಲ್ಲ. ನೈಟಿ ಧರಿಸುವುದು ವೈಯಕ್ತಿಕ ಆಯ್ಕೆಯಾಗಿದೆ. ಆರಾಮ ಮತ್ತು ಸರಳತೆಯನ್ನು ಬಯಸುವವರಿಗೆ ನೈಟಿಗಳು ಉತ್ತಮ ಆಯ್ಕೆಯಾಗಿದೆ. ಆದರೆ ಆರೋಗ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ಮುಖ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.